ಹಾಯ್, ಎಲ್ರು ಹೇಗಿದ್ದೀರಾ? ಇವತ್ತೊಂದು ಚಿಕ್ಕ ರೈಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಒಂದು ಆಂಜನೇಯ ಸ್ಟ್ಯಾಚ್ಯೂ ಇದೆ ನಿಯರ್ ಕುಂದಾಪುರ ಹತ್ರ. ಅಲ್ಲಿ ಒಂದು ಚಿಕ್ಕ ರೈಡ್ ಮಾಡ್ಬರೋಣ ಬನ್ನಿ. ತುಂಬಾನೇ ಹೈಟ್ ಇರುವಂತ ಸ್ಟ್ಯಾಚ್ಯೂ. ಇಲ್ಲಿಂದ ಒಂದು ಉಡುಪಿಂದ ಈ ಸ್ಟ್ಯಾಚ್ಯೂ ಒಂದು 35 ಕಿಲೋಮೀಟರ್ ಆಗುತ್ತೆ. ನನ್ನ ಲೊಕೇಶನ್ ಜಾಸ್ತಿ ಏನು ದೂರ ಇಲ್ಲ, 15 ಕಿಲೋಮೀಟರ್ ಇರೋದಷ್ಟೇನೆ. ನೋಡೋಣ, ಆರಾಮಾಗಿ ಹೋಗ್ಬೋದು. ಎಷ್ಟೊತ್ತಾಗತ್ತೆ ರೀಚ್ ಆಗಿ ನೋಡೋಣ. ಮಫ್ಲರ್ ಚೇಂಜ್ ಮಾಡಿದ್ಮೇಲೆ ಇದೇ ಫಸ್ಟ್ ರೈಡ್ ಅನ್ಕೊಂತೀನಿ. ಈ ಮಫ್ಲರ್ ಅಲ್ಲಿ ರೈಡ್ ಮಾಡಿಲ್ಲ, ಇದೇ ಫಸ್ಟ್ ರೈಡ್. ಮೋಸ್ಟ್ಲಿ ಸೌಂಡ್ ಹೆಂಗ್ ಬರುತ್ತೆ ಕೇಳೋಣ. ಸ್ವಲ್ಪ ವೈಬ್ರೇಟಿಂಗ್ ಸೌಂಡ್ ಇದೆ, ಯಾವುದೋ ಒಂದು ಸ್ಪೇರ್ ವೈಬ್ರೇಟ್ ಆಗ್ತಾ ಇದೆ, ತುಂಬಾನೇ ವೈಬ್ರೇಟ್ ಆಗ್ತಾ ಇದೆ. ಹಂಗಾಗಿ ತುಂಬಾನೇ ಸೌಂಡ್ ಬರ್ತಾ ಇದೆ. ಈ ರೋಡಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಸ್ಪೀಡ್ ಓಡ್ಸಕ್ ಇದೇ ಪ್ರಾಬ್ಲಮ್. ಈ ಬ್ಯಾರಿಗೇಟ್ ಇದೆ ಸಮಸ್ಯೆ. ಎಲ್ಲಿ ನೋಡಿದ್ರು ಬ್ಯಾರಿಗೇಟೇ ಇರುತ್ತೆ. ಮೊನ್ನೆ ಬೇರೆ ಇದೇ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಇನೋವಾ ಕಾರ್ ಅವರು ರಿವರ್ಸ್ ಅಲ್ಲಿ ರೋಡಲ್ಲೇ ರಿವರ್ಸ್ ಬಂದಿದ್ದು, ಹೈವೇಲೆ ಒಂದು ಟ್ರಕ್ ಹೊಡೆದು ತುಂಬಾನೇ ದೊಡ್ಡ ಆಕ್ಸಿಡೆಂಟ್ ಆಗಿದೆ. ಅದೇ ರೋಡಲ್ಲಿ ಇದ್ದೀವಿ ಇವಾಗ. ನೋಡೋಣ ಏನಾಗುತ್ತೆ ಅಂತ. ಇಲ್ಲೇ ಆಗಿರೋದು ಆಕ್ಸಿಡೆಂಟ್. ಇದೇ ಟೆಂಪಲ್ ಎದುರುಗಡೆ. ಟೆಂಪಲ್ ಹೋಗ್ಬೇಕಂತ ರಿವರ್ಸ್ ಬಂದಿರೋದು, ಹೈವೇಲೇ ರಿವರ್ಸ್ ಬಂದಿರೋದು. ಜಾಗ ಇದ್ರೂ ರೋಡಿನ ಕೆಳಗೆ ಇಳಿಸ್ಕೊಂಡಿಲ್ಲ, ರೋಡಲ್ಲೇ ರಿವರ್ಸ್ ಬಂದು ಆಗಿರೋದು. ಹಂಗಾಗಿ ನೋಡೋಣ. ಸಿಕ್ಕಾಬಟ್ಟೆ ಟ್ರಾಫಿಕ್ ಬರುತ್ತೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಬೇರೆ ಇದೆ ಇವತ್ತು. ನಮ್ಗೆ ಇಲ್ಲೊಂದು ಪ್ರಾಬ್ಲಮ್ ಅಂದ್ರೆ ಈ ರೋಡಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ, ಯಾವಾಗ್ಲೂ ಖಾಲಿ ಇರಲ್ಲ. ಯಾವ ಟೈಮಲ್ಲೂ ನೈಟ್ ಅಲ್ಲಿ ಒಂದ್ ಸ್ವಲ್ಪ ಖಾಲಿ ಇರುತ್ತೆ, ಮಾರ್ನಿಂಗ್ ಸ್ವಲ್ಪ ಬೇಗ ಬಂದ್ರೆ ಒಂದ್ ಸ್ವಲ್ಪ ಖಾಲಿ ಸಿಗುತ್ತೆ. ಇಲ್ಲ ಅಂದ್ರೆ ಈ ಕೊಚ್ಚಿ ಪನ್ವೇಲ್ ಹೈವೇ ಇದೆಯಲ್ಲ, ಎನಿ ಟೈಮ್ ಬಿಸಿನೇ ಇರುತ್ತೆ. ಈ ರೋಡನ್ನು ಇನ್ನೊಂದ್ ಸ್ವಲ್ಪ ದೊಡ್ಡದು ಮಾಡಿದ್ರೆ ಸಖತ್ತಾಗಿತ್ತು. ಇದು 2 ಲೈನ್ ಇದೆಯಲ್ಲ, 3 ಲೈನ್ ಮಾಡ್ಬೇಕಿತ್ತು, ಸಖತ್ತಾಗ್ತಿತ್ತು. ಕಿಲೋಮೀಟರ್ ಒಂದೊಂದು ಬ್ಯಾರಿಗೇಡ್ ಇಟ್ಟಿದ್ದಾರೆ. ಹೆಂಗ್ ಓಡಿಸೋದು ಈ ರೋಡಲ್ಲಿ? ಒಂದು ಖಾಲಿ ರೋಡ್ ಸಿಗ್ಬೇಕು, ಸ್ಪೀಡೋಮೀಟರ್ ಒಂದು ಕರೆಕ್ಟ್ ಮಾಡ್ಕೊಳ್ಬೇಕಿರೋದು. ಎಷ್ಟು ರೀಚ್ ಆಗತ್ತೆ ನೋಡ್ಬೇಕು. ಹೆವಿ ಸ್ಮೆಲ್ ಈ ಮೀನ್ ಗಾಡಿದು.
ಯಪ್ಪ, ಈ ಬಸ್ನವರು ಸ್ಟಾಪ್ ಇಲ್ದಿರೋ ಜಾಗದಲ್ಲೆಲ್ಲ ಸ್ಟಾಪ್ ಕೊಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ಕೂಟಿ ನೋಡಿ ಸ್ಪೀಡ್, ನನಗೆ RX-ಅಲ್ಲೇ ಭಯ ಆಗತ್ತೆ. ಓಕೆ, ಆ ಸ್ಕೂಟಿಯಲ್ಲಿ ಹೆಂಗ್ ಹೋಗ್ತಿದಾರೆ ನೋಡಿ ಅವರು. ನಾನು ಇಲ್ಲೇ ಡಿವೈಡರ್ ಅಲ್ಲಿ ತಗೊಳ್ಬೇಕು ಲೆಫ್ಟಿಗೆ, ಇಲ್ಲಿಂದ ಸ್ವಲ್ಪ ಒಳಗೆ ಹೋಗ್ಬೇಕು, ಅಲ್ಲಿ ಆ ಕಡೆ ಹೋಗ್ಬೇಕು ಲೆಫ್ಟ್ ಅಲ್ಲಿ. ಪೊಲೀಸ್ ಅಂಕಲ್ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಓಪನ್ ಇರುತ್ತೋ ಕ್ಲೋಸ್ ಇರುತ್ತೋ ಗೊತ್ತಿಲ್ಲ ನನಗೆ. ನಾನು ಹೋಗ್ದೇನು ತುಂಬಾ ಟೈಮ್ ಆಗಿದೆ. ನೋಡೋಣ. ಇಲ್ಲಿಂದ ರೈಟು. ಏನೋ ಮೆಸೇಜ್ ಬರ್ತಾ ಇದೆ ಫೋನ್ಗೆ. ಮೋಸ್ಟ್ಲಿ ಇದು ಪ್ರೈವೇಟ್ ಪ್ರಾಪರ್ಟಿ ಅನ್ಸುತ್ತೆ, ಯಾರೋ ಒಬ್ರೇ ಮಾಡಿರೋದು. ಏನು ಟೆಂಪಲ್ ಗಿಂಪಲ್ ಏನಿಲ್ಲ ಅನ್ಸುತ್ತೆ ಇಲ್ಲಿ. ಅದಕ್ಕೆ ಯಾರೋ ಜನ ಎಲ್ಲ ಇರಲ್ಲ ಅಷ್ಟೊಂದು. ಅಪಾರ್ಟ್ಮೆಂಟ್ ಎಲ್ಲ ಇದೆ. ಇಲ್ಲೇ ಇದೆಯಲ್ಲ, ಯಾರೋ ಬುಲೆಟ್ ಅಲ್ಲಿ ಬರೋ ಬಂದಿದ್ದಾರೆ. ಇವಾಗ ಆಂಜನೇಯ ಸ್ಟ್ಯಾಚು ಹತ್ರ ರೀಚ್ ಆಗಿದ್ದೀನಿ. ಇದೆ ನೋಡಿ ಹೆಂಗಿದೆ, ಸ್ವಲ್ಪ ದೂರಿಂದ ನೋಡೋಣ. ಇದು ಮುಂಚೆ ಇದ್ದಿದ್ದು ಸ್ಟ್ಯಾಚು ಮಾಡಿದ್ರಲ್ಲ, ಅವ್ರ ಮನೆ ಇತ್ತು ಇಲ್ಲಿ ಮುಂದೆ. ಇವಾಗ ಡೆಮೊಲಿಷ್ ಮಾಡಿದ್ದಾರೆ. ಯಾಕೆ ಮಾಡಿದಾರೋ ಗೊತ್ತಿಲ್ಲ. ನಾನು ಚಿಕ್ಕವನಿರುವಾಗ ನೋಡಿದಾಗ ಇಲ್ಲಿ ಮನೆ ಇತ್ತು, ಖಾಲಿ ತುಳಸಿ ಕಟ್ಟೆ ಮಾತ್ರ ಇಟ್ಟಿದ್ದಾರೆ. ಫುಲ್ ಡೆಮೊಲಿಷ್ ಮಾಡಿದ್ದಾರೆ. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡೋಣ. ವಾವ್, ಸಖತ್ತಾಗಿ ಕಾಣಿಸುತ್ತೆ ಇಲ್ಲಿಂದ. ಟೋಟಲಿ ಸ್ಟ್ಯಾಚು ಹೈಟು 80 ಫೀಟ್ ಇದೆ. 80 ಫೀಟ್ ಹೈಟ್ ಇದೆ. ಇಷ್ಟೆತ್ತರದ್ದು ಆಂಜನೇಯ ಸ್ಟ್ಯಾಚು ನಾನೆಲ್ಲೂ ನೋಡಿಲ್ಲ, ಇಲ್ಲೇ ಇರೋದು ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ. ಇಲ್ಲಿ ಜಾಸ್ತಿ ಜನರಿಗೆ ಪಬ್ಲಿಸಿಟಿ ಇಲ್ಲ, ಟೂರಿಸ್ಟಿಗೆ. ಇಲ್ಲಿ ಲೋಕಲ್ ಆಗಿರೋರಿಗೆ ಮಾತ್ರ ಗೊತ್ತಿದೆ ಬಿಟ್ಟರೆ ಮತ್ತೆ ಔಟ್ಸೈಡ್ ಅವರಿಗೆ ಜಾಸ್ತಿ ಏನೂ ಗೊತ್ತಿಲ್ಲ ಇಲ್ಲಿರೋದು. ಹಾಗಾಗಿ ಅಷ್ಟೊಂದು ಜನ ಬರಲ್ಲ. ಸ್ವಲ್ಪ ಪಬ್ಲಿಸಿಟಿ ಆದರೆ ಬರ್ತಾರೆ. ಹೆಂಗೆ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸು. ನೀವೇನಾದರೂ ಇಲ್ಲಿ ಸ್ಟ್ಯಾಚು ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಂಡು ಬರ್ಬೋದು. ಸೂಪರ್ ಪ್ಲೇಸು. ಈವ್ನಿಂಗ್ ಅಥವಾ ಮಾರ್ನಿಂಗ್ ಬರಬೇಕು. ಈ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಬಿಸಿಲು ಜಾಸ್ತಿ ಇರುತ್ತೆ. ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ, ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ. ಹೆಂಗಿದೆ ನೋಡಿ, ಕ್ಲೀನಾಗಿದೆ ಅಂದರೆ ಎಲೆ ಗಿಲೆ ಎಲ್ಲ ಬಿದ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಲ್ಲ. ಯಾರೂ ಇಲ್ಲ ಇಲ್ಲಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು ಈವ್ನಿಂಗಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದನೂ. ಸಖತ್ತಾಗಿದೆ ಮಾತ್ರ ನೋಡಿ. ಬೈಕ್ ಇಲ್ಲಿ ತನಕನೂ ಬರುತ್ತೆ ಗಾಡಿ, ಕಾರು ತೊಗೊಂಡು ಬರ್ಬೋದು, ಬೈಕು ತೊಗೊಂಡು ಬರ್ಬೋದು. ಇವಾಗ ಟೆಂಪಲ್ ಕ್ಲೋಸ್ ಇರುತ್ತೆ. ಮೇಲೆ ಹೋಗೋಣ. ಮೋಸ್ಟ್ಲಿ ಇಲ್ಲಿ ಮಾಡಿದವ್ರದ್ದು
ಯಾರು ಮಾಡಿರೋದು ಅಂತ ಇದೆ ನೋಡಿ. ಇದು ಎಲ್ಲಿದೆ ನೋಡಿ ಟೆಂಪಲ್ಲು. ಯಾರು ಇರಲ್ಲ, ಜನನೇ ಇರಲ್ಲ. ಇಲ್ಲೊಂದು ಮೂರ್ತಿ ಇದೆ, ಆಂಜನೇಯ ಸ್ವಾಮಿದು. ಪ್ರಸಾದ ಇಟ್ಟಿದ್ದಾರೆ. ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಫೋಟೋಶೂಟ್ ಬೇರೆ ಆಗ್ತಾ ಇದೆ ಇವ್ರದ್ದು. ಹೊರಡೋ ಟೈಮ್ ಆಯಿತು. ನಿಮ್ಗೇನಾದ್ರೂ ಈ ಪ್ಲೇಸ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ಇನ್ನು ಇಂಥ ಒಳ್ಳೊಳ್ಳೆ ಪ್ಲೇಸ್ನ ನನ್ಗಾದಷ್ಟು ನಾನು ತೋರಿಸ್ತೀನಿ. ಇನ್ನು ಕೆಲವು ಹಿಡನ್ ಪ್ಲೇಸ್ ಎಲ್ಲ ಇದೆ, ಆದಷ್ಟು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಬೇಕಷ್ಟೇನೆ. ಇಲ್ಲಿಂದ ನನಗೆ ಬೇರೆ ನಮ್ಮ ಸಣ್ಣ ಕೆಲಸ ಇದೆ, ಅಲ್ಲಿ ಒಂದು ಹೋಗಕ್ಕಿದೆ. ಏನೋ ರೋಡ್ ವರ್ಕ್ ಬೇರೆ ಆಗ್ತಾ ಇದೆ, ಜಾಸ್ತಿ ಸ್ಪೀಡ್ ಬೇಡ. ಏನೋ ವರ್ಕ್ ನಡೀತಾ ಇದೆ, ಸುಮ್ಮನೆ ರಿಸ್ಕ್. ಲಾಸ್ಟ್ ಟೈಮ್ ಬೇರೆ ಹಾಗೆ ಸ್ಪೀಡಲ್ಲಿ ಹೋಗುವಾಗ ಟೋಟಲ್ ಬೇರೆ ಸ್ಟಕ್ ಆಗಿತ್ತು. ಗಾಡಿ ರೈಸ್ ಆಗಿದ್ದು ಡೌನ್ ಆಗ್ತಾ ಇರಲಿಲ್ಲ. ಅದು ಏನ್ ಪ್ರಾಬ್ಲಮ್ ಅಂತ ಇನ್ನೂ ಗೊತ್ತಾಗಿಲ್ಲ. ಒಂದ್ಸಲ ಆಯ್ತಷ್ಟೇ, ಮತ್ತೆ ಈ ತರ ಏನಾಗಿಲ್ಲ. ಆ ತರ ಚೆಕ್ ಮಾಡಿಸೋದಿದೆ. ನೆಕ್ಸ್ಟ್ ವೀಕ್ ಒಂದು ರೈಡ್ ಪ್ಲಾನ್ ಇದೆ, ಕೇಶವನಾಥೇಶ್ವರ ಟೆಂಪಲ್ ಅಂತ. ಆಫ್ ರೋಡ್ ಅನ್ಸುತ್ತೆ ಅದು. ಅದ್ರದ್ದೊಂದು ರೈಡ್ ಮಾಡೋದಿದೆ. ನೆಕ್ಸ್ಟ್ ವೀಕ್ ಬರುತ್ತೆ ಅದ್ರ ವಿಡಿಯೋ ನೋಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.